ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜೆ.ಎಂ. ರಾಜಶೇಖರ್, ಸಾಹಿತಿ, ಮಾಹಿತಿ ಹಕ್ಕು ತಜ್ಞ ನಿಮ್ಮ ಜೊತೆ. ಇವತ್ತು ವಿಶ್ವ ಪುಸ್ತಕ ದಿನ ಅಂತ ಸಂದೇಶ ನನಗೆ ಬೆಳಗ್ಗೆ ಶುಭ ಕೋರಿದ್ರು ಒಬ್ಬ ಸ್ನೇಹಿತರು. ಸೊ ಹಾಗಾಗಿ ತಮಗೆಲ್ಲರಿಗೂ ಪುಸ್ತಕ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಮತ್ತೊಮ್ಮೆ. ಈಗ ನೇರವಾಗಿ ಮಾತಾಡ್ತಾ ಇದ್ದೇನೆ. ಚೀನಾ ದೇಶದಲ್ಲಿ ಶಿಕ್ಷಣವನ್ನು ವ್ಯಾಪಾರ ಮಾಡುವಂತಿಲ್ಲ. ಯಾವುದನ್ನು ಶಿಕ್ಷಣವನ್ನಾಗಿ ಕೊಡಬೇಕು, ಒಂದು ಹಂತದ ತನಕ ಅದನ್ನು ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದು ನಮ್ಮ ಭಾರತ ದೇಶಕ್ಕೆ ಬಂದ್ಬಿಡುತ್ತಾ? ಎಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ, ಅದು ಏನೇನು ಪಂಡಿತರು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅವರಿಗೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಅರ್ಥ ಆಗಿಲ್ಲ. ನಮ್ಮ ಜನ ಅಜ್ಞಾನದಿಂದ ಬಳಲಬೇಕು, ಅದು ಬಹಳ ಮುಖ್ಯ. ಬಡತನವನ್ನು ಅವರು ಖರೀದಿ ಮಾಡ್ತಾರೆ. ಯಾವಾಗ? ಚುನಾವಣೆ ಕಾಲದಲ್ಲಿ. ಚುನಾವಣೆಯಲ್ಲಿ ಬಡತನವನ್ನು ಖರೀದಿ ಮಾಡೋದಕ್ಕೆ ಅವ್ರು ಕೊಡೋದು ಪುಡಿಗಾಸು. ಬೆಟ್ಟಿಂಗಿಗೆ ಕೊಡ್ತಾರೆ ನೋಡ್ರಿ, ಕಬಡ್ಡಿ ಬೆಟ್ಟಿಂಗಿಗೆ 500 ರೂಪಾಯಿ ಕೊಟ್ರಲ್ಲ, ಆ ರೀತಿ 500 ರೂಪಾಯಿಗೆ ನಮ್ಮ ಮತವನ್ನು ಖರೀದಿ ಮಾಡೋದು 500ಕ್ಕೆ. ಈ 2000 ತನಕ ಏರ್ತಾ ಇದೆ, ಏರಿಕೆ ಬರ್ತಾ ಇದೆ ಅದು. ಸೊ ಹಾಗಾಗಿ ಬಡತನವನ್ನು ಜೀವಂತವಾಗಿಟ್ಟು ಬಡವರ ಬಂಧುಗಳು ಎನಿಸಿಕೊಳ್ಳುತ್ತಾರೆ. ಬಡವರಿಗೆ ಹೆಂಡ ಅಥವಾ ಒಂದಿಷ್ಟು ಸೀರೆ, ಅದು ಏನೇನೋ ಕೆಲಸಕ್ಕೆ ಬರೋದು ಕೊಟ್ಟು ಅವರು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರವನ್ನು ಬಳಸಿಕೊಂಡು ಅವರು ಶಿಕ್ಷಣ ಸಂಸ್ಥೆಗಳನ್ನು ಉದ್ಧಾರ ಮಾಡ್ಕೋತಾರೆ. ಜೊತೆಗೆ ಅವರು ಸ್ವ ಅಭಿವೃದ್ಧಿಯಲ್ಲಿ ದೊಡ್ಡ ಸಾಧಕರಾಗ್ತಾರೆ. ಹಾಗಾಗಿ ಅವರು ಅಭಿವೃದ್ಧಿಯ ಹರಿಕಾರರು ಎಂಬ ಬಿರುದನ್ನು ವಿಶೇಷಣವನ್ನಾಗಿ ಪಡೆದುಕೊಳ್ತಾರೆ. ಅದರ ಅರ್ಥ ಇಷ್ಟೇ: ಬಡತನವನ್ನು ಜೀವಂತವಾಗಿಟ್ಟು ಬಡವರ ಬಂಧುಗಳಾದವರು ತಮ್ಮ ಸ್ವ ಅಭಿವೃದ್ಧಿಯ ಮೂಲಕ ಅಭಿವೃದ್ಧಿಯ ಹರಿಕಾರರಾಗುವಂಥದ್ದು, ಅದನ್ನು ಪ್ರಚಾರಕ್ಕೆ ತೆಗೆದುಕೊಳ್ಳುವಂಥದ್ದು. ಅದ್ರ ಜೊತೆಗೆ ಪುಡಿಗಾಸನ್ನು ಹಂಚೋದಕ್ಕೋಸ್ಕರ ಒಂದು ಏಜೆಂಟ್ ಇಟ್ಕೊಂಡಿರ್ತಾರೆ ಇವರು ಪಕ್ಷಗಳಿಂದ, ಈ ರಾಜಕೀಯ ವ್ಯಕ್ತಿಗಳು. ಸೊ ಅವ್ರ ಮೂಲಕ ಜೈಕಾರ ಹಾಕಿಸ್ಕೊಳ್ಳೋದು. ಹಸಿವು ಸ್ವಾಮಿ, ಒಂದು ಹೊತ್ತಿನ ಹಸಿವು ಸಿಕ್ಕ ಸಾಕು ಅನ್ನೋ ಪರಿಸ್ಥಿತಿಗೆ ಬಡತನವನ್ನು ಜೀವಂತ ತಂದಿಟ್ಟಿದ್ದಾರೆ. ಅದಕ್ಕೆ ಟ್ರಂಪ್ ಹೇಳ್ತಾವನೆ, ಭಾರತ ನರಕ ಇದು, ಅಲ್ಲಿಂದ ಹೆಣ್ಮಕ್ಳು ನಮ್ಮ ದೇಶಕ್ಕೆ ಬಂದು, ಅಂದರೆ ಭಾರತದಲ್ಲಿ ಇರುವಂಥ ಹೆಣ್ಮಕ್ಳು ವಿದೇಶದಲ್ಲಿ ಅಂದರೆ ಅಮೇರಿಕಕ್ಕೆ ಹೋಗಿ ಅಲ್ಲಿ ಹೆರಿಗೆ ಆಗೋದ್ರ ಮೂಲಕ ಅಲ್ಲಿಯ ಪೌರತ್ವವನ್ನು ಪಡೆಯೋದಕ್ಕೆ ಮಗುವಿಗೆ ಸಹಕಾರ ಕೊಡ್ತಾರೆ ಅಂತ. ಪಾಪ ಮತ್ತು ಇಲ್ಲಿಂದ ನಮ್ಮ ರಾಜಕಾರಣಿಗಳು ಮತ್ತು ಅದೇ ರೀತಿ ಇದ್ದಾರಲ್ಲ, ಹುಚ್ಚಾಟಗಳನ್ನು ಮಾಡ್ಕೊತ ಬರ್ತಾರಲ್ಲ. ಅವನೊಬ್ಬ ದೊಡ್ಡ ಹುಚ್ಚ, ಇವರು ಅವ್ರಿಗಿಂತ ದೊಡ್ಡ ಹುಚ್ಚರು. ಇವರು ಅಷ್ಟು ಸೇರಿಕೊಂಡು ನಮ್ಮನ್ನು ಹುಚ್ಚರನ್ನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಈ ನಮ್ಮ ಕಲಬುರಗಿ ಅಂತ ಒಂದು ಕಗ್ಗತ್ತಲಿನ ಜ್ಞಾನದ ಕೇಂದ್ರವನ್ನಾಗಿ ಮಾಡಿಬಿಟ್ಟಿದ್ದಾರೆ. ನಮ್ಮ ರಾಜಕಾರಣಿಗಳನ್ನು ಹೆಮ್ಮೆ ಪಡ್ಬೇಕ್ರಿ ನಾವೆಲ್ಲ. ಕಗ್ಗತ್ತಲಿನಲ್ಲಿ ಕಲಬುರಗಿಯನ್ನು ಇಟ್ಟು ಸ್ವ ಅಭಿವೃದ್ಧಿಯಲ್ಲಿ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿಗಳ ರೂಪಾಯಿಗಳ ಆಸ್ತಿ, ಹಣ, ಸಂಪತ್ತು ಮಾಡಿಕೊಂಡು ದೇಶ ವಿದೇಶಗಳಲ್ಲೆಲ್ಲ ತಮ್ಮ ಶಕ್ತಿಯನ್ನು, ಹಣಕಾಸಿನ ಅಂದರೆ ಪ್ರಬಲ ಶಕ್ತಿಯನ್ನು ಬಳಸಿಕೊಂಡು ಅವರು ಸಾಧನೆ ಮಾಡಿರುವ ಕಾರಣಕ್ಕಾಗಿ ಅವರು ಬೆಳಕಿನಲ್ಲಿದ್ದಾರೆ ಅಂತ. ಕಲಬುರಗಿಯನ್ನು ಕಗ್ಗತ್ತಲಲ್ಲಿಟ್ಟು ಇವರು ಬೆಳಕಿನಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರು ಕಲಬುರಗಿ ಬಗ್ಗೆ ವಿಚಾರ ಮಾಡೋದಿಲ್ಲ. ಕಲಬುರಗಿ ನೋಡಿರಿ, ಶಿಕ್ಷಣ ಪರೀಕ್ಷೆಯಲ್ಲಿ SSLC ಪರೀಕ್ಷೆಯಲ್ಲಿ ಲಾಸ್ಟ್ ಕಡೆಯ ಸ್ಥಾನ. ಪ್ರತಿ ವರ್ಷ ಅದು ಸಾಧನೆ ಮಾಡ್ತಾನೇ ಇದೆ. ಅವ್ರು ಒಂದೇ ಒಂದು ದೇಶವನ್ನು ತೆಗೊಳ್ಬೇಕು. ನಾಗರಿಕರ ಮಧ್ಯೆ ಜಗಳ ಹಚ್ಚುವಂತಹ, ಯುದ್ಧ ಹಚ್ಚುವಂತಹ, ಸಿಡಿದೇಳುವಂತಹ ಭಾರಿ ಭಾಷಣಗಳನ್ನು ಬಿಗಿಯಬೇಕು. ಸಾಲದಂತೆ ನಮ್ಮ ದೇಶದ ಪ್ರಧಾನ ಸೇವಕ ಅಂತ ಕರೆಸಿಕೊಳ್ಳುವಂತಹ ಪ್ರಧಾನಿ ಮಂತ್ರಿಯ ಹುದ್ದೆಯಲ್ಲಿರುವವರು ನಮ್ಮ ಮನಸ್ಸು ಹೆಚ್ಚು ಬೈಬೇಕು. ಅವ್ರು ದೊಡ್ಡವರಾಗಬೇಕು ಅಂತ. ಇದರಂಥ ದಡ್ಡತನ ಬೇರೊಂದಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ, ಇಡೀ ಭಾರತ ದೇಶನೇ ಹೇಳ್ತಾ ಇದೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಅರ್ಹತೆಗಳಿರ್ತವೆ. ಒಂದು ತಾವು ಪ್ರತಿನಿಧಿಸುವಂತಹ ಸ್ಥಳವನ್ನು, ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂದಮೇಲೆ ಯಾವ ಹುದ್ದೆಯಲ್ಲಿ ಏನು ಸಾಧನೆ ಮಾಡ್ದಂಗೆ. ಎನಿವೆ, ಜೈ ಕರ್ನಾಟಕ ಮಾತೆ.